ಎಲ್ಲರಿಗೂ ನಮಸ್ಕಾರ. ನಾನು ನವರಾತ್ರಿ ಸ್ಪೆಷಲ್ ಇದು ಕಡಲೆಕಾಳಿನ ಉಸುಳಿ ಮಾಡಾಕತ್ತೀನಿ. ಇದು ಬೆಸ್ಟ್ ಆಗಿರ್ತೈತಿ. ಇದು ಉಪವಾಸ ಇದ್ದವ್ರಿಗೆ ಇವನ್ ಇದು ಎಲ್ಲ ಇದ್ರೊಳಗೆ ಕಡಲೆಕಾಳು ಪೌಷ್ಟಿಕ ಅಲ್ರಿ, ಅದರಿಂದ ಇದನ್ನ ತಿಂತಾರೋ. ಅದನ್ನ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಈಗ ನಾವು ವೈಟನ್ನು ಕಡಲೆಕಾಳು ಇರ್ತಾವಲ್ರಿ ದಪ್ಪನು, ಅವನ್ನ ತೊಗೊಂಡು ನೆನೆಸಿಟ್ಕೊಂಡನಿ. ಒಂದು 7-8 ತಾಸು ನೆನೆಸಿದ್ರೂ ಒಳ್ಳೇದದು. ರಾತ್ರಿ ನೆನೆಕಿಟ್ಟು ಬೆಳಗ್ಗೆ ಮಾಡಿದ್ರೆ ಅದಕ್ಕೆ ಒಂದು 5-6 ತಾಸರ ಕನಿಷ್ಠ ನೆನೆಬೇಕವು. ಈಗ ನೆನೆದಿದ್ದನ್ನು ನಾನು ತೊಗೊಂಡು ಕುಕ್ಕರ್ಗೆ ಹಾಕಿ ಕುದಿಸಾಕತ್ತೀನಿ. ಈಗ ನೋಡ್ರಿ ಇವೆಲ್ಲ ನೆನೆದಾವು. ನೀವು ಎಷ್ಟು ಬೇಕಷ್ಟು ಹಾಕೋರಿ. ಕುಕ್ಕರ್ನಾಗ ನೀರು ಅದಕ್ಕೆ ತಕ್ಕಂತೆ ಇಡ್ರಿ. ಅದಕ್ಕೆ ಎಷ್ಟು ಬೇಕಷ್ಟ ಇಟ್ಟು ಅದನ್ನು 3 ವಿಸಲ್ ಹೊಡಿಸಿ ನಾನು ಕುದಿಸ್ಕೊತೀನಿ ಅದನ್ನ. ಈಗ ನೋಡ್ರಿ ಎಲ್ಲ ತೊಳೆದಾಗೈತಿ. ಈಗ ಇವನ್ ಕಾಳು ಕುಕ್ಕರ್ಗೆ ಹಾಕಿ ಕುದಿಸ್ಕೊತೀನಿ ನಾನು. ಈಗ ನೀರು ಅದಕ್ಕೆ ಹಾಕೊಳಕ್ತಾನೆ. ಈಗ ನೋಡ್ರಿ ನಾನು ಹಸಿ ಕೊಬ್ಬರಿ ಪೇಸ್ಟ್ ಇರ್ತೈತಲ್ರಿ, ಕೊಬ್ಬರಿ ಪೇಸ್ಟನ್ನು ಮಾಡ್ಕೊಂಡು ಇದು ಹಸಿ ಕೊಬ್ಬರಿ ಪೇಸ್ಟಿಗೆ 1-2 ಮೆಣಸಿನ್ಕಾಯಿ ಹಾಕೊಳಕ್ತಾನೆ. ಒಂಚೂರು ಉಪ್ಪು ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳಕ್ತಾನೆ. ಕೊಬ್ಬರಿಯನ್ನು ಹಸಿ ಕೊಬ್ಬರಿ ಇರ್ತೈತಲ್ರಿ ಅದನ್ನು ಈಗ ಉಪ್ಪು ಹಾಕೋದನ್ನ ಒಂಚೂರು ಉಪ್ಪು ಹಾಕ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೋಬೇಕಾಗ್ತತಿ. ಈಗ ಹಸಿ ಕೊಬ್ಬರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೋತೀನಿ. ಈಗ ನೋಡ್ರಿ ಪೇಸ್ಟ್ ಆಗೈತದು. ಇದು ಭಾಳ ಅಂದ್ರೆ ಈಗ ಕಾಳೆಲ್ಲ ಕುದ್ದಾಗೈತ್ರಿ. ಈಗ ನೋಡ್ರಿ ಹೆಂಗೆ ಕುದ್ದಾವ ಅಂದ್ರೆ ತೋರಿಸ್ತೀನಿ ನಾನು. ಈ ಥರ ಎಲ್ಲ ಕುದ್ದಾವು. ಅದಕ್ಕೆ ನಾನೀಗ ಒಗ್ಗರಣೆಗೆ ಹಾಕೋಬೇಕಾಗ್ತದೆ ಅದನ್ನ. ಈಗ ಎಲ್ಲ ಸಾನ್ಗೆ ಒಳಗೆ ಹಾಕಿ ಅದನ್ನ ನೀರೆಲ್ಲ ತಕ್ಕೊಳಕ್ತಾನೆ ರೀ. ಅದನ್ನು ಕುದ್ದಿದ್ದು ನೋಡ್ರಿ ಕಾಳು ಕುದ್ದವೆಲ್ಲ ನೀರನ್ನು ತಗೊಂಡು ಈಗ ನಾನು ಒಗ್ಗರಣೆ ಹಾಕೋಬೇಕಾಗ್ತತಿ. ನೀವು ಮಾಡಿ ಇದನ್ನ ಎಲ್ಲರಿಗೂ ಹಂಚ್ಬೋದು. ಅಷ್ಟಮಿ ದಿನ ಸಪ್ತಮಿ ದಿನ ಹಂಚ್ತಾರೆ ಇದನ್ನ. ಈಗ ಇದಕ್ಕೆ ಒಗ್ಗರಣೆ ಹಾಕೊಳಕ್ತಾನೆ. ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಬೇಕು. ಮತ್ತು ಒಣ ಮೆಣಸಿನ್ಕಾಯಿ ಹಾಕ್ಬೇಕ್ರಿ. ಅರಿಶಿನ ಪುಡಿ ಸ್ವಲ್ಪ ಹಾಕಬೇಕು. ಇವೆಲ್ಲ ಹಾಕ್ಕೊಂಡು ಇದೇನು ಕುದಿಸಿರ್ತೀವಲ್ಲ ಕಾಳು, ಆ ಕಾಳನ್ನು ಹಾಕೋಬೇಕಾಗ್ತತಿ. ಈಗೆಲ್ಲ ಕುದಿಸಿದ ಕಾಳನ್ನು ಹಾಕೊಂಡೇನೆ. ಈಗ ಎಲ್ಲ ಮಿಕ್ಸ್ ಮಾಡ್ರದನ್ನ. ಇದು ಉಪವಾಸ ಇದ್ದವ್ರಿಗಂತೂ ಹೇಳಿ ಮಾಡಿಸಿದ್ರಿ ಬೆಸ್ಟ್ ಇರ್ತತಿ. ಎನರ್ಜಿ ಬರ್ತತಿ. ಮಕ್ಕಳಿಗೆ ಅಷ್ಟಮಿ ದಿನ ಸಪ್ತಮಿ ದಿನ ಇದನ್ನು ನವರಾತ್ರಿ ಒಳಗೆ ಸ್ಪೆಷಲ್ಲಾಗಿ ಇದನ್ನು ಪ್ರಸಾದತೆ ಮಾಡಿಸಿದ್ರೆ ದೇವ್ರು ಒಳ್ಳೇದು ಮಾಡ್ತಾನಂತ ಹೇಳ್ತಾರೆ. ಅದಕ್ಕೆ ನಾನು ಮಾಡಾಕ್ತಾನೆ. ಈಗ ನೋಡ್ರಿ ಇದೆಲ್ಲ ಉಪ್ಪು ಖಾರ ಎಲ್ಲ ಇದಕ್ಕೆ ಖಾರ ಅಂದ್ರೆ ಇದಷ್ಟ ಮಿಕ್ಸ್ ಮಾಡಿದ್ನು. ಆಮೇಲೆ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕೋಬೇಕಾಗ್ತತಿ. ಉಪ್ಪು ಹಾಕೊಂಡನೀಗ. ಇದು ಈರುಳ್ಳಿ ಅದು ಯಾಕೆ ಹಾಕಿಲ್ಲ ಅಂದ್ರೆ ರೀ, ಅದು ಇದು ಉಸುಳಿ ಇರೋದ್ರಿಂತ ಉಪವಾಸ ಇದ್ದವ್ರಿಗೆ ತಿನ್ನೋದ್ರಿಂತ ನಾವು ಅವನ್ನೆಲ್ಲ ಹಾಕಿಲ್ಲ. ಅವನ್ನ ಹಾಕಿನೂ ಮಾಡ್ತಾರೋ, ಅವ್ರವ್ರ ಇಷ್ಟ ಅದು. ಈಗ ನಾನು ಇದಕ್ಕೆ ಹಸಿ ಕೊಬ್ಬರಿ ಹಾಕಾಕ್ತಾನೆ. ನವರಾತ್ರಿ ಅಷ್ಟಮಿ ಸಪ್ತಮಿ ಪ್ರಸಾದ ರೀ. ಇದು ಭಾಳ ಬೆಸ್ಟ್ ಇರ್ತೈತಿ. ಮತ್ತು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆಲ್ಲ ಇದನ್ನ ಕೊಟ್ರೆ ಭಾಳ ಆಯುಷ್ಯ ವೃದ್ಧಿ ಆಗ್ತತಿ, ಆರೋಗ್ಯ ಸರಿ ಆಗ್ತತಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇದನ್ನ ಮಾಡಾಕ್ತಾನೆ. ನೋಡ್ರಿ ನೀವು ಮಾಡಿ ನೋಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ನಮಗೆ ಕಮೆಂಟ್ ಮಾಡಿರಿ. ನೋಡ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳಕ್ತಾನೆ ನಾನು. ಒಗ್ಗರಣೆ ಮಾತ್ರ ಹಾಕಿ ಹಸಿ ಕೊಬ್ಬರಿ ಪೇಸ್ಟನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕೈತಿ. ಇದು ಬೇಕಾದಂಗೆ ಇದು ಎಲ್ಲ ಉಪವಾಸ ಇದ್ದವ್ರಿಗೆ ಎಲ್ಲ ತಿನ್ಬೋದು, ಮಕ್ಕಳಿಗೂ ಕೊಡ್ಬೋದು. ಇದನ್ನ ನೋಡ್ರಿ ಬೆಸ್ಟ್ ಆಗಿರ್ತತಿ. ಟೇಸ್ಟೂ ಹಂಗಾಗಿರ್ತತಿ. ಎನರ್ಜಿಕ್ ಫುಡ್ ಅಲ್ರಿ. ಅದಕ್ಕೆ ನಾನು ಇದನ್ನ ಸರ್ವ್ ಹೆಂಗೆ ಮಾಡೋದು ತೋರ್ಸಾಕ್ತೇನೆ ನಿಮ್ಗೆ ಪೂರ್ತಿಯಾಗಿ. ಈಗ ಕಡಲೆಕಾಳಿನ ಉಸುಳಿ ರೆಡಿ ಆಗೈತಿ. ಈಗ ಇದಕ್ಕೆ ಹಾಕಿ ನಾನು ಸರ್ವ್ ಮಾಡ್ಕೊಳಕ್ತಾನೆ. ನೀವು ಎಲ್ಲ ಮಾಡಿ ಇದನ್ನ ರಾತ್ರಿನ ನೆನೆಸಿಟ್ರೆ ಬೆಳಗ್ಗೆನ ಮಾಡ್ಕೊಂಡು ತಿನ್ಬೋದು. ಇದನ್ನ ಬೆಳಗ್ಗೆ ನೆನೆಸಿಟ್ರೆ ಸಾಯಂಕಾಲನೂ ಮಾಡ್ಬೋದು. ಈಗ ಇದು ಬೆಸ್ಟ್ ಆಗಿರುವಂಥ ಒಂದು ಒಳ್ಳೆ ಉಸುಳಿ ಉಪವಾಸ ಇದ್ದವ್ರಿಗೆ ಮಕ್ಕಳಿಗೆ ಎನರ್ಜಿಕ್ ಒಂದು ಉಸುಳಿ ರೆಡಿ ಆಗೈತೆ ನೋಡ್ರಿ. ಈಗ ಮಾಡೇನಿ ಹೀಗೆಲ್ಲ. ಈಗ ನೀವು ಬೆಸ್ಟ್ ಆಗಿರ್ತತಿ, ಮಾಡಿ ನೋಡ್ರಿ ಇದನ್ನ. ಈ ಕಡ್ಲೆಕಾಳು ಮಾಡ್ಬೋದು ರೀ. ಇನ್ನೊಂದು ಥರ ಕಡ್ಲೆಕಾಳು ಸಿಗ್ತೈತಲ್ಲ ಅದನ್ನು ಮಾಡ್ಬೋದು. ಎರಡೂ ಇದೇ ಥರನೇ ಸೇಮ್ ಇರ್ತತಿ.